ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ರಾಜ್ಯದಾದ್ಯಂತ ದರ್ಶನ್ ಮತ್ತು ಟೀಮ್ ವಿರುದ್ಧ ಕೋಪಾಗ್ನಿ ಜ್ವಾಲೆ ವ್ಯಕ್ತವಾಗ್ತಾ ಇದೆ. ನಟ ದರ್ಶನ್ ವರ್ತನೆಯಿಂದ ಅಭಿಮಾನಿಗಳಲ್ಲಿ ಬೇಸರ ಉಂಟಾಗಿದೆ. ಮೃತ ರೇಣುಕಾಸ್ವಾಮಿ ಬೆಂಬಲಕ್ಕೆ ನಿಂತಿದ್ದಾರೆ ಹೋರಾಟಗಾರರು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಯ ಕಾವು ಈಗ ಹೆಚ್ಚಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಅಂಧರಾಗಿದ್ದಾರೆ. ರಾಜ್ಯಾದ್ಯಂತ ದರ್ಶನ್ ಮತ್ತು ಟೀಮ್ ವಿರುದ್ಧ ಕೋಪಾಗ್ನಿ ಸ್ಫೋಟಗೊಂಡಿದೆ. ನಟ ದರ್ಶನ್ ವರ್ತನೆಯಿಂದ ಸ್ವತಃ ಅಭಿಮಾನಿಗಳಲ್ಲೂ ಕೂಡ ಬೇಸರ ವ್ಯಕ್ತವಾಗಿದೆ. ಚಿತ್ರರಂಗದ ಅಭಿಮಾನಿಗಳು ಈಗ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ಮೃತ ರೇಣುಕಾಸ್ವಾಮಿ ಬೆಂಬಲಕ್ಕೆ ನಿಂತಿದ್ದಾರೆ ಹಲವು ಹೋರಾಟಗಾರರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಪ್ರತಿಭಟನಾಕಾರರು ಈಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಮೃತ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕಿಳಿದಿದ್ದಾರೆ. ನಟ ದರ್ಶನ್ ವಿರುದ್ಧ ಪ್ರತಿಭಟನೆಯ ಕಾವು ಕಂಡು ಬಂದಿದೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಿಂದ ಅನ್ನದಾತರಿಂದ ಪ್ರತಿಭಟನೆ ಆಗ್ತಾ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯವರೆಗೂ, ಸಂಜಯ್ ವೃತ್ತದಿಂದ ವಿಶ್ವೇಶ್ವರಯ್ಯ ಪ್ರತಿಮೆಯವರೆಗೂ ಕೂಡ ಕಾಲ್ನಡಿಗೆಯ ಮೂಲಕ ಪ್ರತಿಭಟನಾಕಾರರು ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಟ ದರ್ಶನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಮಂಡ್ಯ ರಾಮನಗರ ಜಿಲ್ಲೆಯ ರೈತಾಪಿ ಹೋರಾಟಗಾರರು. ಇದೊಂದು ಖಂಡನೀಯ ಘಟನೆ. ಅವರು ಸ್ಟಾರ್ ನಟ ಆಗಿದ್ರೂ ಕೂಡ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು. ಅವರು ಇಷ್ಟು ಅಮಾನುಷವಾಗಿ ಕೊಲೆ ಮಾಡಿರುವಂಥದ್ದು ಖಂಡನೀಯ. ಅನ್ಯಾಯಕ್ಕೆ ಒಳಗಾಗಿರುವಂತ ಆ ಕುಟುಂಬಕ್ಕೆ ನ್ಯಾಯ ಬೇಕು. ಸತ್ತಿರುವಂತ ರೇಣುಕಾಸ್ವಾಮಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಗಲ್ಲು ಶಿಕ್ಷೆಗೇರಿಸಿ ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ನೋಡಿ ಪ್ರತಿಭಟನೆ ಹೇಗಾಯ್ತು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಯತೀಶ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಫೋನ್ ಸಂಪರ್ಕದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಯತೀಶ್, ಈಗ ಒಂದು ಪ್ರತಿಭಟನೆ ನಡೀತಾ ಇದೆ, ರ್ಯಾಲಿ. ಏನೋ ದರ್ಶನ್ ಅವರಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ. ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತವ್ರನ್ನ ನೋಡ್ತಾ ಇದ್ರೆ ಎಲ್ಲರೂ ಬಹುತೇಕ 95% ಮಹಿಳೆಯರೇ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋರು ಕಾಣ್ತಾ ಇದ್ದಾರೆ. ಎಲ್ಲ ತಾಯಿ ವಯಸ್ಸಿನವರು ಕಾಣ್ತಾ ಇದ್ದಾರೆ. ಇವತ್ತು ರೇಣುಕಾಚಾರ್ಯನ ಸಾವು ತಮ್ಮ ಮಗನ ಸಾವಿನ ರೀತಿ ಅವರು ಭಾವಿಸಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇದ್ಯಾವುದೋ ಎಲೆಕ್ಷನ್ ರ್ಯಾಲಿ ಅಲ್ಲ, 100-200 ಕೊಟ್ಟು ಕರ್ಕೊಂಬಂದಿಲ್ಲ. ಅವರಾಗೆ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಏನ್ ಆಗ್ರಹ ಮಾಡಿದ್ರು ಪ್ರತಿಭಟನಾಕಾರರು ಅಂತ ಮಾಹಿತಿ ಕೊಡೋದಾದ್ರೆ ಯತೀಶ್? ದಷ್ಟು ಒಂದು ಮಾತು ಹೇಳಿದ್ರೆ, ಆಕ್ಚುಲಿ ಇದೇನು ಎಲೆಕ್ಷನ್
ಏನು ರ್ಯಾಲಿ ಅಲ್ಲ ಅಂತ. ಹೌದು, ಎಲೆಕ್ಷನ್ ರ್ಯಾಲಿ ಅಂದ ತಕ್ಷಣ ನೆನಪಿರೋದೆ ಏನೋ ದುಡ್ಡು ಕೊಟ್ಕೊಂಡು ಕರ್ಕೊ ಬರ್ತಾರೆ ಒಂದು ಇರುತ್ತೆ. ಬಟ್ ಇಂತಹ ರ್ಯಾಲಿಗಳಿದೆಯಲ್ಲ, ಇದು ಮನಸ್ಸಿಚ್ಛಾಗಿ ಬರುವಂಥದ್ದು. ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ಅಂದ್ಕೊಳ್ತೀನಿ ವಿಜಯ್. ಏನಂತಂದ್ರೆ ಮೊನ್ನೆ ಆ ತಾಯಿ ಹೇಳ್ತಾ ಇದ್ರು, ರೇಣುಕಾ ಸ್ವಾಮಿ ಅವ್ರ ತಾಯಿ ಒಂದು ಅಳ್ತಾ ಇದ್ದಾಗ ಹೇಳ್ತಿರೋ ಒಂದು ಮಾತನ್ನ ಹೇಳ್ತಾರೆ, ಇವತ್ತು ನನ್ನ ಮಗನಿಗಾಗಿದೆಯಲ್ಲ ಆ ನೋವು ನಿನಗೂ ಆಗ್ಬೇಕು ಅನ್ನೋ ಮಾತನ್ನ ಶಾಪ ಹಾಕ್ತಾರೆ. ನನ್ನ ಮಗ ಹೇಗೆ ಸತ್ತಿದ್ದಾನೆ, ಚಿತ್ರಹಿಂಸೆ ಪಟ್ಕೊಂಡು ಸತ್ತಿದ್ದಾನೆ, ಹಾಗೆ ನೀನೂ ಸಾಯ್ಬೇಕು, ಅದ್ ನನ್ನ ಕಣ್ಣರೇ ನೋಡ್ಬೇಕು ಅಂತ ತಾಯಿ ಕಣ್ಣೀರಾಗ್ತಾ ಇದ್ರು. ಆಕೆ ಕಣ್ಣೀರು ಇವತ್ತ ಎಲ್ಲ ಕಡೆ ತಡ್ತಾ ಅಂತ ಹೇಳ್ಬೋದು. ಆ ಕಣ್ಣೀರಿಂದ ಇವತ್ತ ಇಡೀ ತಾಯಂದ್ರು, ರಾಜ್ಯದಾದ್ಯಂತ ಇಡೀ ತಾಯಂದ್ರು ಇವತ್ತ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಚಿತ್ರದುರ್ಗದಲ್ಲಿ ಇಡೀ ಚಿತ್ರದುರ್ಗ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ದರ್ಶನ್ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಎಲ್ಲರೂ ಕೂಡ ಹೋರಾಟ ಮಾಡಿದ್ರು. ಇವತ್ತು ಕೂಡ ಪ್ರತಿಭಟನೆ ಈಗ ಮಂಡ್ಯ ಮತ್ತು ರಾಮನಗರದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ನೂರಾರು ಜನ, ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಒಂದೇ ಒಂದು ಕೂಗು, ಈ ಒಂದು ಏನು ಕೇಸ್ನಲ್ಲಿ ಯಾರೆಲ್ಲ ಇದ್ದಾರೆ, ದರ್ಶನ್ ಅಂಡ್ ಗ್ಯಾಂಗ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೂಡ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅಂತ ಎಲ್ಲರೂ ಕೂಡ ಈ ಒಂದು ಒಕ್ಕೂರಿನ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಮಹಿಳೆಯರು ನೋಡ್ಬೋಯ್ತು, 10 ವರ್ಷಗಳ ಹಿಂದೆ ದರ್ಶನ್ ಪರ ನಿಂತ್ಕೊಂಡಿದ್ರು. ಅವತ್ತೇನೇ ತಪ್ಪು ಮಾಡಿದ್ರು ಹೋಗ್ಲಿ ಬಿಡು, ಮಗ ತಪ್ಪು ಮಾಡಿದಾನೆ ಕ್ಷಮಿಸೋಣ, ಅವನ ತಪ್ಪನ್ನ ಹೊಟ್ಟೆ ಹಾಕೊಂಡು ಒಂದು ಬಾರಿ ಕ್ಷಮಿಸಿದ್ರೆ ನಾವೇನು ಆಗಲ್ಲ ಅಂತ ಇದೇ ತಾಯಂದಿರು ಪ್ರತಿಭಟನೆ ಮಾಡಿದ ನೋಡಿದ್ದೀವಿ. ಆದ್ರೆ ಇದೇ ತಾಯಂದಿರು ಇವತ್ತ ಆ ದರ್ಶನ್ ವಿರುದ್ಧ ಇವತ್ತ ಪ್ರತಿಭಟನೆ ಮಾಡ್ತಾರೆ. ಯಾಕೆಂದ್ರೆ ಮತ್ತೊಂದು ಒಬ್ಬನ ವ್ಯಕ್ತಿ ಮಗ ನೋವು ಅರ್ಥ ಆಗಿದೆ, ಮತ್ತೊಬ್ಬ ಮಗನ ಕೊಲೆ ಆಗಿದೆ, ಮತ್ತೊಬ್ಬ ಹೆಣ್ಣಿನ ಸಂಕಟ ಅರ್ಥ ಆಗಿದೆ, ಮತ್ತೊಬ್ಬ ತಾಯಿಯ ಕಣ್ಣೀರು ಇವರಿಗೆ ಕೇಳಿಸ್ತಾ ಇದೆ. ಆ ಒಂದು ನೋಡಿ ಇವತ್ತ ಆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸೊ ಏನಂತಂದ್ರೆ ಎಲ್ಲರೂ ಅಷ್ಟೇನೆ, ಆ ಒಂದು ಮಗನಿಗೆ ನ್ಯಾಯ ಸಿಗ್ಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಆ ಹೆಣ್ಣು ಮಗಳಿದ್ದಾಳಲ್ಲ, 5 ತಿಂಗಳ ಗರ್ಭಿಣಿ ಹೆಣ್ಣು ಮಗಳಿದಲ್ಲ, ಆ ಹೆಣ್ಣು ಮಗುಗೆ ನ್ಯಾಯ ಸಿಗ್ಬೇಕು ಅಂತ. ಅಷ್ಟೇ ಅಲ್ಲ, ಆ ಮಗು ಏನು ಆ ಹೆಣ್ಣು ಮಗಳಿದಲ್ಲ 5 ತಿಂಗಳು, ಇನ್ನು 4 ತಿಂಗಳ ಮಗು ಹುಟ್ಟುತ್ತೆ, ಆ ಮಗುಗೆ ನ್ಯಾಯ ಸಿಗ್ಬೇಕು ಅಂತ ಇವತ್ತ ಎಲ್ಲ ಮಹಿಳೆಯರು ಪುರುಷರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಭಾಸ್ಕರ್, ಥ್ಯಾಂಕ್ ಯು ಯತೀಶ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇಲ್ಲಿ ನೋಡಿ, ಒಂದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಈ ಘಟನೆಯಲ್ಲಿ. ಇಲ್ಲಿ ರೇಣುಕಾ ಸ್ವಾಮಿ ಸಾವಲ್ಲ ಆಗಿರೋದು. ರೇಣುಕಾ ಸ್ವಾಮಿ ಸಾವು ಜೊತೆಗೆ ಅವ್ರ ಇಡೀ ಕುಟುಂಬ ಜೀವಂತ ಶವ ಆಗಿದೆ. ಅಲ್ಲಿ ರೇಣುಕಾ ಸ್ವಾಮಿಯ ಪತ್ನಿ ಇರ್ಬೋದು, ಪತ್ನಿ ಹೊಟ್ಟೆಯಲ್ಲಿರ್ತಕ್ಕಂಥ 5 ತಿಂಗಳ ಕೂಸಾಗಿರ್ಬೋದು, ಅವರ ತಂದೆ ತಾಯಿ ಆಗಿರ್ಬೋದು, ಅವರ ಅಜ್ಜಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ಘಟನೆಯಿಂದ ಜೀವಂತ ಶವ ಆಗಿದ್ದಾರೆ. ಹೀಗಾಗಿ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಇದೆಲ್ಲ ಕೂಡ ಮಂಡ್ಯ ಹಾಗೂ ರಾಮನಗರ ರೈತರ ಪ್ರತಿಭಟನೆ. ಈ ಪ್ರತಿಭಟನೆಯಿಂದ ಈಗ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ಕೊಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲಿ ಅವರನ್ನು ಕಟಕಟಿಗೆ ನಿಲ್ಲಿಸಬೇಕು, ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು, ಈ 420 ಕೊಲೆಗಡಕರನ್ನ ಗಲ್ಲಿಗೇರಿಸಬೇಕು ಅನ್ನುವಂಥ ಆಗ್ರಹ ಮಾಡಿದ್ದಾರೆ. ನೋಡೋಣ, ಕಾನೂನಿನಲ್ಲಿ ಈ ಪ್ರಭಾವಿ ವ್ಯಕ್ತಿಗೆ ರಕ್ಷಣೆ ಸಿಗುತ್ತಾ, ಅಥವಾ ಅನ್ಯಾಯಕ್ಕೊಳಗಾಗಿ ಹೀನಾಯವಾಗಿ ಬರಬ್ಬರವಾಗಿ ಹತ್ಯೆಗೆ ಒಳಗಾಗಿ ಇವತ್ತಿಡೀ ಕುಟುಂಬ ಜೀವಂತ ಶವ ಆಗಿದೆ ಅಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಂತ